ಇಷ್ಟು ದಿನ ಕಣದಲ್ಲಿ ಕಾಫಿ ಬೇಳೆ ಒಣಗಾಕಿದ್ರು, ಜಾಗ ಇರಲಿಲ್ಲ. ಇವತ್ತು ಚೆರಿ ಒಣಗಾಕಬೇಕಾಗಿತ್ತು. ತುಂಬ ದಿನದಿಂದ ತಗೊಬಂದು ಸ್ಟಾಕ್ ಇಟ್ಕೊಂಡಿದ್ದು, ಒಂದಿನ ಬಿಟ್ಟರು ಮುಗ್ಗು ಸ್ಮೆಲ್ ಬರ್ತಾ ಇತ್ತು. ಸೊ ಹಾಗಾಗಿ ಇವತ್ತು ಹಾಕಿಬಿಡೋಣ, ರಾತ್ರಿ ಟೈಮ್ ಅಲ್ವಾ ತಂಪಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪಪ್ಪನ ಜೊತೆ ನಾನು ಸೇರ್ಕೊಳ್ಳೋಣ ಅಂತ ಹೇಳಿ ಸೇರಿಕೊಂಡೆ. ಏನೋ ನಂಗೆ ಇಂಥ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ನಮ್ಮ ಪಪ್ಪನ ಜೊತೆ ನನ್ನ ಮಗ ನೋಡಿ ಚಾಕ್ಲೇಟ್ ಕೊಟ್ಟು ಕೂರಿಸಿದ್ದೆ, ಅಳಬಾರ್ದು ಅಂತ ಹೇಳ್ಬಿಟ್ಟು ಬಿಸ್ಕಿಟ್ಟ ಬಾಯೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದೆ. ಅದು ಮುಗಿದ ತಕ್ಷಣ ಇನ್ನು ಕಿರಿಕ್ ಸ್ಟಾರ್ಟ್ ಮಾಡ್ತಾನೆ ಹಾಳಾಕಿ ಅವನು. ಒಟ್ಟಿನಲ್ಲಿ ಕಾಫಿ ಬೀಜ ನೋಡಿದರೆ ಬಿದ್ದು ಒದ್ದಾಡಬೇಕು. ನಮ್ಮ ಪಪ್ಪ ನೋಡಿದರೆ ಎತ್ಕೊಂಡು ಕೂತ್ಕೋಬೇಕು. ನಮ್ಮ ಪಪ್ಪ ಸುಮ್ಮನೆ ಎಲ್ಲ ಅಳ್ತಾನೇ ಇರ್ತಾನೆ ಅವ್ರು ಬಂದು ಎತ್ಕೊಳ್ಳೋವರೆಗೂ. ಹಾಗೆ ಇನ್ನು ಈ ಕಾಫಿ ಬೆಳೆ ಒಣಗಿಸಿ ಸೇಲ್ ಮಾಡಿದರೆ ಮುಗೀತು ಈ ವರ್ಷದ ಕಾಫಿ ಬೆಳೆ. ಅಂದರೆ ಒಂದು 3-4 ದಿನ ಬೇಕಾಗುತ್ತೆ ಒಣಗೋಕ್ಕೆ. ಕಂಟಿನ್ಯೂಸಿಗೆ ಸುಡಾ ಬಿಸಿಲಿದ್ರೆ ಒಂದು 3 ಡೇಸ್ ಸಾಕಷ್ಟೇ. ನನಗೆ ಮೊದಲಿಂದನೂ ಈ ಥರ ಸ್ವಲ್ಪ ಹೊರಗಡೆ ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಪಪ್ಪ ಅಮ್ಮ ಬಿಡಲ್ಲ, ಅವ್ರಿಗೇನು ಇಷ್ಟ ಆಗಲ್ಲ ಅನಿಸುತ್ತೆ. ಬಟ್ ಆದರೂ ನಮ್ಮ ಪಪ್ಪ ಒಬ್ಬರೇ ಇದ್ದಾಗ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ ಏನು ಅಂದರೆ ಒಂದು ನಾಳಿನ ಕೆಲಸನಾದರೂ ಉಳಿಯುತ್ತೆ, ಅಟ್ಲೀಸ್ಟ್ ಈ ಒಂದು ಕೆಲಸನಾದರೂ ಮುಗಿಯುತ್ತೆ. ಅಥವಾ ಹೊರಗಡೆ ಕೂತ್ಕೊಂಡು ಹೋಗೋರು ಬರೋರ ಜೊತೆ ಎಲ್ಲ ಮಾತಾಡಿಕೊಂಡು ಹಿಂಗೆ ಕೆಲಸನ ನಿಲ್ಲಜಲವಾಗಿ ಮುಗಿಸ್ಬೋದು. ಕಷ್ಟ ಅನಿಸುತ್ತೆ, ಬಟ್ ಗೊತ್ತಾಗಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಮಾಡ್ಬೋದು. ಬಟ್ ಅದೇ ಒಳಗಡೆ ಕೆಲಸ ಆದರೆ ಅದೇ ಕೆಲಸ, ಕಸ ಗುಡಿಸೋದು, ಹೊರಿಸೋದು, ಬೆಳಗೋದು, ತೊಳೆಯೋದು, ಅದೇ ಊಟ, ಅಡುಗೆ, ತಿಂಡಿ ಪ್ರಕಾರ ಅದು ಬೆಳಗಿಂದ ಸಂಜೆವರೆಗೆ ಆಗ್ತಾನೆ ಇರುತ್ತೆ. ಮತ್ತು ಮುಗಿಯೋದಿಲ್ಲ. ಮತ್ತು ನೆಕ್ಸ್ಟ್ ಡೇ ಅದೇ ಕೆಲಸಗಳು. ಮತ್ತು ಏನು ತಿಂಡಿ ಮಾಡಬೇಕು, ಏನು ಊಟ ಮಾಡಬೇಕು, ಮಕ್ಕಳು ಮರಿ ಅಡುಗೆ ಇದ್ದೇ ಆಗುತ್ತೆ, ಕೆಲಸ ಮುಗಿಯಲ್ಲ. ಬಟ್ ಅದರಿಂದ ಒಂದೊಂದು ಸರಿ ನೆನೆಸ್ಕೊಂಡು ಏನು ಯೂಸ್ ಇಲ್ಲ, ಬರೀ ಮನೆ ಒಂದು ಕ್ಲೀನ್ ಇರುತ್ತೆ ಅಷ್ಟೇ. ಬಟ್ ಅದೇ ಇಂಥ ಹೊರಗಡೆ ಕೆಲಸ ಮಾಡಿದರೆ ಒಂದು ಆಳಿನ ಸಂಬಳನಾದರೂ ಉಳಿಯುತ್ತೆ. ಅಂದರೆ ಒಂದು ಆಳಿನ ಕೆಲಸ ಮಾಡಿದೆ ಅಂತಲ್ಲ, ಏನೋ ಒಂದ್ಸಲ ನಮ್ಮ ಪಪ್ಪಗೆ ಒಂದು ಸ್ವಲ್ಪ ರಿಸ್ಕ್ ಕಡಿಮೆ ಆಯಿತು ಅನ್ನೋ ಥರ ನನಗೆ ಸಮಾಧಾನ ಆಗುತ್ತೆ. ಅವ್ರ ಜೊತೆ ಇದನ್ನೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಮೊದಲಿಂದನೂ ಹೊರಗಡೆ ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಪಪ್ಪ ನಮ್ಗಳಿಗೆ ಕೆಲಸ ಮಾಡ್ಸೋಕ್ಕೆ ಇಷ್ಟಪಡಲ್ಲ. ಅದೇ ಗಂಡು ಮಕ್ಳು ಇದ್ಬಿಟ್ಟಿದ್ರೆ ಹಾಗೆ ಅರ್ಧ ಕುಡಿದು ಬಿಡೋರು. ಅವ್ನು ಮನೆ ಬಿಟ್ಟೆ ಹೋಗಿರ್ಬೇಕಾಗಿತ್ತು, ಅಷ್ಟು ಕೆಲಸ ಕೊಟ್ಬಿಡ್ತಾರೆ ಹುಡುಗರಿಗೆ. ಸ್ವಲ್ಪ ನಾವು ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಪಪ್ಪ ಅವರು ಮುಂಚೆಯಿಂದನೂ ನಮಗೆ ಕೆಲಸ ಮಾಡ್ಸೋಕ್ಕೆ ಇಷ್ಟಪಡಲ್ಲ. ನಾನೇ ಏನು ಇಷ್ಟಪಟ್ಟು ಮಾಡಬೇಕಷ್ಟೇ. ನಮ್ಮ ಅಕ್ಕಂಗೆ ಇಂಥವೆಲ್ಲ ಇಷ್ಟ ಇಲ್ಲ. ಅವಳಿಗೆ ಮನೆ ಒಳಗೆ ಕೆಲಸ ಇಷ್ಟ, ನನಗೆ ಹೊರ ಕೆಲಸ ಇಷ್ಟ. ಅದೇನೂ ಗೊತ್ತಿಲ್ಲ, ಇಬ್ಬರಿಗೂ ಮೊದಲಿಂದ ಹಂಗೆ ಬಂದುಬಿಟ್ಟಿದೆ. ನಮ್ಮ ಪಪ್ಪ ಮೊದಲೆಲ್ಲ ಕಾರು ಜೀಪು ವಾಶ್ ಮಾಡುವಾಗ ನಾನು ಹೋಗು ವಾಶ್ ಮಾಡೋದು ಅಂಥದ್ದು. ಮೋಟ್ರ್ ರಿಪೇರಿ ಮಾಡುವಾಗ ಅವ್ರ ಜೊತೆ ಹೋಗಿ ನಿಂತ್ಕೊಳ್ಳೋದು, ಅದು ನಟ್ಟು ಬೋಲ್ಟು ಸ್ಕ್ರೂ ಡ್ರೈವರು ಇಂಥದ್ದೆಲ್ಲ ತಕ್ಕೊಡೋದು, ನಾನು ತಿರುಗಿಸೋದು, ಅದೆಲ್ಲ ಮಾಡ್ತಾಯಿದ್ದೆ. ಈಗಲೂ ಅದೇ ಕೆಲಸಗಳು ಇಷ್ಟ ಆಗುತ್ತೆ. ಇಂಥದ್ದು ಏನಾರು ಪಪ್ಪ ತೋಟದಿಂದ ಬಂದಾಗ ಮೂಟೆ ಎಲ್ಲ ತೊಗೊಬರ್ತಾರಲ್ಲ, ಒಬ್ರೊಬ್ರು ಒಂದೊಂದು ಸರಿ ಪಪ್ಪ ಒಬ್ಬೊಬ್ರು ಎತ್ತೆತ್ತಾಕ್ತಾರಲ್ಲ, ಅವಾಗ ಹೋಗಬೇಕು ಅಂತ ಮಾಡಬೇಕು ಅಂತ ಆಸೆ. ಈಗ ಬಿಡಲ್ಲ, ಈಗ ನನಗೆ ಸಿಸರಿನೆಲ್ಲ ಆಗಿದೆಯಲ್ಲ, ಹಾಗಾಗಿ ಅಮ್ಮ ಬಿಡಲ್ಲ, ಸೊಂಟ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಮುಂಚೆ ಎಲ್ಲ ಅಮ್ಮ ಬರೀ ಗುಡಿಸೋದು, ಒರೆಸೋದು, ಬೆಳಗೋದು, ತೊಳೆಯೋದು, ಬೇಗ ಇರಲಿಲ್ಲ ಅಂದರೆ ಬೈಯೋದೆಲ್ಲ ಮಾಡ್ತಾಯಿದ್ರು. ಈಗ ಕಡಿಮೆ ಆಗಿದೆ ಸ್ವಲ್ಪ. ಬೆಳಗ್ಗೆನೆ ನನ್ನ ಮಗಳನ್ನ ಸ್ಕೂಲಿಗೆ ಓಡಿಸೋದಿರುತ್ತೆ. ಅವಳಿಗೆ 8 ಗಂಟೆವರೆಗೆ ವ್ಯಾನ್ ಬಂದುಬಿಡುತ್ತೆ. ಸಾರಿ 8:45 ಒಳಗೆ. ಅವಳು ಎದ್ದೇಳೋದೇ 8 ಗಂಟೆ ಆಗುತ್ತೆ. ಅರ್ರಾಬಿರಿ ನಾನು ಪಾಪು ಬೇರೆ ಇಟ್ಕೊಂಡಿರ್ತೀನಲ್ವ, ಪಪ್ಪಂಗೆ ಕೊಟ್ಬಿಟ್ಟು ನನ್ನ ಮಗಳಿಗೆ ಬಟ್ಟೆ ಹಾಕೋದು, ಸ್ನಾನ ಮಾಡಿಸೋದು ಅದೆಲ್ಲ ನಾನು ಮಾಡ್ತೀನಿ. ನಮ್ಮಮ್ಮ ತಿಂಡಿ ಎಲ್ಲ ರೆಡಿ ಮಾಡಿ ಪ್ಯಾಕ್ ಎಲ್ಲ ಮಾಡೋದು ನಮ್ಮಮ್ಮನ ಕೆಲಸ ಆಗೋಗಿರುತ್ತೆ. ಅಲ್ಲಿವರೆಗೂ ನಮ್ಮ ಪಾಪುನ ಆಟ ಆಡಿಸ್ತಾ ಇರ್ತಾರೆ. ಇಲ್ಲಾಂದ್ರೆ ಅವನು ನೋಡ್ಕೊಳ್ಳೋದು, ಇವಳು ರೆಡಿ ಮಾಡೋದು ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಅವಳು ಕೊನೆಗೆ ಸ್ಕೂಲಿಗೆಲ್ಲ ಹೋದ್ಮೇಲೆ ವ್ಯಾನ್ ಹತ್ಸಿ ಬಂದಮೇಲೆ ಇನ್ನು ಪಪ್ಪ ನಾವುಗಳೆಲ್ಲ ತಿಂಡಿ ಮಾಡ್ಕೊಳ್ಳೋದು. ನಮ್ಮ ಪಪ್ಪ ತಿಂಡಿ ಮಾಡೋಕ್ಕೂ ಮುಂಚೆ ಅವ್ರಿಗೆ BP ಶುಗರ್ ಇರೋದ್ರಿಂದ ಅವರು ಮೆಡಿಸಿನ್ಸ್ ತಗೋತಾರಲ್ಲ, ಸೊ ಅವರಿಗೆ ಬಿಸಿನೀರೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನಮ್ಮ ಪಪ್ಪಂಗೆ ಗ್ಲೂಕೋಸ್ ಲೆವೆಲ್ ಆಯಿತು, ಹಾಗಾಗಿ ಅವಾಗ ನಮ್ಮ ಪಪ್ಪ ಪಾದ ಉರಿ ಅಂತ ಹೇಳ್ತಿದ್ರಲ್ವ, ಈಗ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಹಾಗೆ ಗುಣ ಕೂಡ ಆಗ್ತಿದ್ದಾರೆ. ಈಗ ಲಾಸ್ಟ್ 2 ಮಂತ್ಸಿಂದ ಡಾಕ್ಟರ್ನ ಕೇಳಿಕೊಂಡು ಅಮೃತ್ ನೋನಿ ಡಿ+ನ ಪ್ರತಿದಿನ ನಮ್ಮ ಡ್ಯಾಡಿ 1 ಕಪ್ ಬಿಸಿನೀರಿಗೆ 10 ml ಹಾಕೊಂಡು ಕುಡಿತಿದ್ದಾರೆ. ಈ ಅಮೃತ್ ನೋನಿ ಡಿ+ಅಲ್ಲಿ ತ್ರಿಫಲ, ಮಧುನಾಶಿನಿ, ಗುಡುಚಿಯಂತಹ ಪವರ್ಫುಲ್ ಹರ್ಬ್ಸ್ ಇದೆ. ಹಾಗೆ ಕ್ಲಿನಿಕಲಿ ಹ್ಯೂಮನ್ ಟ್ರಯಲ್ ಸಕ್ಸಸ್ ಕೂಡ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡೋಕ್ಕೆ ತುಂಬ ಸೇಫ್ ಇರುತ್ತೆ. ಹಾಗೆ ಇದರಲ್ಲಿ ಅಮೃತ್ ನೋನಿ ಹಣ್ಣಿನ ರಸ ಇರೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ನಿಮ್ಮನೇಲಿ ಯಾರಿಗಾದರೂ BP, ಶುಗರ್, ಜಾಯಿಂಟ್ ಪೇಯ್ನ್, ಅಸ್ತಮಾ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಡಾಕ್ಟರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ತೊಗೊಂಡು ಸೊಲ್ಯೂಷನ್ ಪಡ್ಕೊಳ್ಳಿ. ನೋಡಿ, ನಮ್ಮ ಪಪ್ಪನ ತಿಂಡಿ ತಿನ್ನೋಕ್ಕೂ ಬಿಡಲ್ಲ. ನಮ್ಮ ಪಪ್ಪ ಯಾವಾಗ ತಿಂದು ಮುಗಿಸ್ತಾರೆ ಅಂತ ಕಾಯ್ತಾ ಕೂತಿದ್ದಾನೆ. ಅವ್ರು ತಿಂದಿದ ತಕ್ಷಣ ರೆಡಿ ಆಗಿಬಿಡ್ತಾನೆ, ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡಿಬಿಡ್ತಾನೆ. ನೋಡಿ, ನನ್ನ ಮಗ ಫೋನ್ ಹಿಡ್ದಿದ ತಕ್ಷಣ ಈಗ ನಿಂತ್ಕೊಳ್ತೇನೆ ಅಂತ ಮಾಡಬೇಡಿ ತಾತ, ನಾನು ಫೋಟೋಗೆ ನಿಂತಿದ್ದೀನಿ. ಹಾಗೆ ಅವತ್ತಿನ ದಿನ ಸಡನ್ನಾಗಿ ಜಾತ್ರೆ ಒಳಗೆ ಏನಾದರೂ ಒಂದು ಗಾರ್ಡರ್ಸ್ ತೊಗೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟು ನಾನು ಪಪ್ಪನೂ. ಅಮ್ಮ ಮನೇಲಿ ಇದ್ರೆ ಕೆಲಸ ಆಗಲ್ಲ, ನೀವು ಹೋಗಿ ಅಂತ ನಮ್ಮ 3 ಜನ ದಬ್ಬಿದ್ರು. ಸೊ ಗಾರ್ಡರ್ಸ್ ತೊಗೊಬಿಟ್ಟು ಬರೋಕ್ಕೆ ಅಂತ ಹಾಸನ ಬಂದು. ಅಂದರೆ ಈಗ ಕೆಲಸ ಹಿಡಿಯುತ್ತಲ್ವ, ಈಗ ನಾವು ಊಟಿನ ಮಾಡಿಸ್ಬೇಕು ಅಂದರೆ ಈಗ ಪಾಪ ಇರೋದ್ರಿಂದ ಡಸ್ಟ್ ಆಗುತ್ತೆ, ತುಂಬ ಕೆಲಸ ಹಿಡಿಯುತ್ತೆ. ಈಗಷ್ಟೇ ಜಾತ್ರೆಗೆ ಮನೆ ಕ್ಲೀನ್ ಮಾಡ್ಕೊತಿದ್ರೆ ಮತ್ತು ಅದು ಕೆಲಸ ಹಿಡಿಯುತ್ತೆ, ಬೇಡ ಅಂದ್ಕೊಂಡು ಡೈರೆಕ್ಟ್ ಅದಾಗಿ ಗಾರ್ಡರ್ಸ್ ತೊಗೊಂಡ್ಬಿಟ್ಟು ಬರೋಣ ಅಂತ ತೊಗೊಬಿಟ್ಟು ಬಂದು. ಅದು ರೀಲ್ಸಿಗೆ ಹಾಕಿದ್ದೆ, ತುಂಬ ಜನ ಕೇಳ್ತಿದ್ರಿ ಗಾರ್ಡರ್ಸ್ಗೆ ಎಷ್ಟಾಯಿತು ಅಂತ ಹೇಳ್ಬಿಟ್ಟು. ನಮ್ಮ ಪಪ್ಪನ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಸಿ ಹೋದ್ರು. ನಮ್ಮ ಪಾಪ
ಲಾವಣಿ ನೋಡಿಯೋದು, ಡೋರ್ ತಕ್ಕೊಳ್ಳೋದು, ಅಲ್ಲಿ ಕಾಲ ಆಡಿಸ್ತಾ ಕೂತ್ಕೊಳ್ಳೋದು, ಹೊದಿಯೋದು, ಏನೋ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಪುಟ್ಟದಾಗಿ ಏನೇನೋ ಕಿತಾಪತಿ ಮಾಡುತ್ತೆ. ಅದು ಅಲ್ಲದೆ ಪಪ್ಪ ಅವರೆಲ್ಲ ಗೇರ್ ಹಾಕ್ತಾರಲ್ಲ, ಅದು ಅವನಿಗೆ ತುಂಬ ಇಷ್ಟ. ಎರಡೂ ಕೈಲಿ ಇಟ್ಕೊಂಡು ಕೂತ್ಕೊಳ್ಳುತ್ತೆ. 10 ನಿಮಿಷ ಆದರೂ ಹಾಗೆ ಕೂತಿರುತ್ತೆ. ನಾನೇ ಅವ್ರ ಪಪ್ಪಂಗೆ ಡ್ರೈವ್ ಮಾಡೋರಿಗೆ ಹಿಂಸೆ ಆಗುತ್ತೆ ಅಂತ ಇಟ್ಕೊಬೇಕು ಅವನ್ನ. ನೋಡಿ ಯಾವಾಗಲೂ ಇದೇ ಥರ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅವ್ರ ಅಜ್ಜನ ಜೊತೆ ಅವ್ರ ಅಪ್ಪನ ಜೊತೆ ಹೋಗುವಾಗ. ಎಕ್ಕಡಿಗೆ ಹೋದ್ರು ಬಿಡ್ತಲ್ವಮ್ಮ ನೀನು? ಅದು ಎಕ್ಕಡಿಗೆ ಹೋದ್ರು ಬಿಡ್ತಲ್ವಲ್ಲ? ನೀನ್ ಜೋರಾಗಿ ಇಳಿಯಂಗಿಲ್ಲ, ನಾನು ಹೇಳ್ದಂಗೆ. ಯಾರು ಇಟ್ಕೊಂಡು ಕೂತ್ಕೊ, ಅಜ್ಜನ ಕೆಲಸ ಕೊಟ್ಟಾರವ ನಿಂಗೆ ಹಂಗೆ ಇಟ್ಕೊಂಡೇ ಕೂತ್ಕೋಬೇಕು ಅಂತ. ಹಾಗೆ ಅಕ್ಕನೂ ಕೂಡ ಕಾಲೇಜ್ ಮುಗ್ದಿತ್ತು, ಬರ್ತೀನಿ ಅಂತ ಹೇಳಿಲ್ಲ. ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದು. ಅಕ್ಕ ಏನೋ ಸಿನ್ಸಿಯರ್ ಕಾಲೇಜಲ್ಲಿ ಇರ್ತಾಳೆ ಅಂದರೆ ಪಾನಿಪುರಿ ತಿಂತ ಕೂತಿದ್ಲು. ನನ್ನ ಮಗನಿಗೆ ಈ ಥರ ಚಿಕ್ಕ ಮಕ್ಕಳು ಅವ್ನ ಕಣ್ಣು ಮುಂದೆ ಓಡಾಡ್ತಿದ್ರೆ ಸುಮ್ಮನೆ ಇರ್ತಾನೆ ನೋಡಿಕೊಂಡು. ಹಂಗೆ ಮಾಡ್ಬೇಕು, ನಾನು ಮಾಡಿದ್ರೆ ಸುಮ್ಮನೆ ಇರ್ತಾನೆ. ಈ ಕಡೆ ಬಿದ್ದಾನು, ಅಕ್ಕ ಬಿದ್ದಾನು. ವಾಯ್ಸ್ ಬಿಟ್ಟೋಯ್ತು. ಹಾಗೆ ಊರಿಗೆ ಹೋಗ್ತಿದ್ವಲ್ಲ, ಇದು ತುಂಬ ವರ್ಷಗಳ ನಂತರ ನಾನು ಈ ಶಂಕರನಹಳ್ಳಿ ಮತ್ತು ಶೆಟ್ಟಳ್ಳಿ ರೂಟಲ್ಲಿ ಹೋಗ್ತಾ ಇರೋದು. ಇದು ಶೆಟ್ಟಳ್ಳಿ. ನಾವು ಮುಂಚೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನೆಲ್ಲ ಇಲ್ಲೇ ಮಾಡಿದ್ದಲ್ವ. ತುಂಬ ನೆನಪುಗಳಿದೆ ನನಗೆ. ಇದು ತುಂಬ ಇಷ್ಟ ನನಗೆ ಶೆಟ್ಟಳ್ಳಿ. ಯಾಕಂದರೆ ನಮ್ಮದು ಬಾಲ್ಯದ ಜೀವನ ಕಳೆದಿದ್ದು ಜಾಸ್ತಿ ಹೆಚ್ಚಾಗಿ ಇಲ್ಲೇ. ಹಾಗಾಗಿ ನನಗೆ ತುಂಬ ಖುಷಿ. ಈ ಚರ್ಚಿಗೆ ನಾವು ಅವಾಗವಾಗ ಹೋಗ್ತಾ ಇದ್ದು, ಅಥವಾ ಗೇಟ್ ಹತ್ರ ನಿಂತ್ಕೊಂಡು ಕೈ ಮುಗಿತಾ ಇದ್ದು ಎಕ್ಸಾಮ್ ಟೈಮಲ್ಲಿ. ಮತ್ತು ಅಲ್ಲಿ ಒಬ್ಬರು ನಮ್ಮ ಮಿಲ್ ಅಂಕಲ್ ಅಂತ ಇದ್ದರು, ದಿನ ಒಂದೊಂದು ಚಾಕ್ಲೇಟ್ ಕೊಡೋರು, ತುಂಬ ಮುದ್ದು ಮಾಡೋರು. ಆವಾಗ ನಮ್ಮ ಫ್ರೆಂಡ್ಸ್ ಜಾನಿ ಅಂತ ಎಲ್ಲ ಇದ್ದು, ಅವನು ಕೂಡ ಬೆಳಗ್ಗೆ ಬರೋನು ನಮ್ಮ ಮನೆ ಹತ್ರ ಆಟ ಆಡೋಕ್ಕೆ. ಹಾಲು ತೊಗೊಳ್ತಿದ್ದು ಅವ್ರ ಮನೇಲಿ. ಈಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ನನಗೆ ಅವ್ರು ನೋಡಿದ್ರೂ ಅಷ್ಟಾಗಿ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಕೆಲವರು. ಜಯ ಟೀಚರು, ಪ್ಲಾಸಿ ಟೀಚರ್ ಅಂತ ಎಲ್ಲ ಇದ್ರು. ಇವಾಗ ಅವರು ಅಲ್ಲೇ ಇದ್ದರು, ಏನೂ ಗೊತ್ತಿಲ್ಲ. ತುಂಬ ನೆನಪಾಗ್ತಾ ಇದೆ, ಖುಷಿ ಆಗ್ತಾ ಇದೆ. ಹಾಗೆ ಇದು ನಮ್ಮ ಶೆಟ್ಟಳ್ಳಿ ಚರ್ಚು ತುಂಬಾ ಫೇಮಸ್, ಎಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ. ನಾನು ವೀಡಿಯೋ ಮಾಡ್ಕೊಳ್ಳೋದ್ರೊಳಗೆ ಸ್ವಲ್ಪ ಪಾಪ ಫಾಸ್ಟಾಗಿ ಮೂವ್ ಆಗಿಬಿಟ್ರಲ್ಲ, ಹಾಗಾಗಿ ಸ್ವಲ್ಪ ಬ್ಲರ್ ಆಗಿದೆ. ಮತ್ತು ಬಸ್ಸಲ್ಲಿ ನಾನು ಕಾಲೇಜಿಗೆ ಹೋಗುವಾಗ ಈ ರೂಟಲ್ಲಿ ಬರ್ತಾ ಇದ್ದೆ. ಆವಾಗ ಶಂಕರನಹಳ್ಳಿ ಅಂದರೆ ಸ್ವಲ್ಪ ಭಯ ಇತ್ತು. ಅಲ್ಲಿ ಸ್ವಲ್ಪ ಹುಡುಗರು ಸ್ವಲ್ಪ ಜೋರು ಇರ್ತಾರೆ ಅಂತ ಹೇಳಿಬಿಟ್ಟು ಆ ಟೈಮೆಲ್ಲ ಚೆನ್ನಾಗಿತ್ತು. ಇದು ನಮ್ಮ ರಂಗನಬೆಟ್ಟದ್ದು ರೋಡು. ಇಲ್ಲೂ ಬಂದು ತುಂಬ ದಿನ ಆಗಿತ್ತು, ತುಂಬ ವರ್ಷ ಆಗಿತ್ತು, 2-3 ವರ್ಷ ಆಗಿತ್ತು. ಮೊದಲು ನಾನು ಚೆನ್ನಾಪುರದಲ್ಲಿ ಹೋಗುವಾಗ ಡೈಲಿ ಇಲ್ಲೇ ಹೋಗ್ತಾಯಿದ್ದು, ಸೋಮವಾರ ಮತ್ತು ಶನಿವಾರ. ಅದು ಕೂಡ ನೆನಪಾಗ್ತಾಯಿದೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಆನೆ ಕಾಟ ಇರೋದ್ರಿಂದ ಈ ರೋಡೇ ಬಿಟ್ಬಿಟ್ಟಿದ್ದೀನಿ. ನಾನಂತೂ ಬಿಟ್ಟಿದ್ದೀವಿ. ಪಾಪ ಮಧ್ಯೆ ಎಲ್ಲಾದರೂ ಒಂದ್ಸರಿ ಹೋಗಿ ಬರ್ಬೋದು, ಏನೋ ಗೊತ್ತಿಲ್ಲ. ಇಲ್ಲೇ ಬೆಟ್ಟಕ್ಕೆ ಹತ್ತೋದು. ವೆಹಿಕಲಲ್ಲೇ ಮೇಲೆ ಹೋಗ್ತೀವಿ ಬೆಟ್ಟದ ಹತ್ರ ಅಂದರೆ ಇನ್ನೊಂದು ರೋಡ್ ಇದೆ. ಈಗ ಒಂದು 15-20 ದಿನದ ಹಿಂದೆನೇ ಒಂದು ಆನೆ ಅಟ್ಯಾಕ್ ಮಾಡಿದ್ದು ಇದೇ ರೂಟಲ್ಲಿ. ಹಾಗಾಗಿ ಸ್ವಲ್ಪ ಭಯ. ಇದು ಜಾಗನೂ ಕೂಡ ಸ್ವಲ್ಪ ಕಿರಿದಾಗಿದೆ. ಬೇರೆ ಅಪೋಸಿಟ್ ಒಂದು ವೆಹಿಕಲ್ ಬಂದರೂ ಕೂಡ ನಮಗೆ ಸೈಡ್ ತಗೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಯಾಕೆ ಇಲ್ಲಿ ಬರ್ತಾಯಿದ್ದೀವಿ ಅಂದರೆ, ಇವತ್ತು ಗಾಡ್ರೇಜ್ ಎಲ್ಲ ತೊಗೊಂಡು ಬರ್ತಾಯಿದ್ದೀವಲ್ಲ, ಅವ್ರು ಇದೇ ರೂಟಲ್ಲಿ ಹೋಗೋಣ ಬನ್ನಿ ಸರ್ ಅಂತ ಕರೆದ್ರು. ಹಾಗಾಗಿ ಈ ರೂಟಲ್ಲಿ ಬರ್ತಾಯಿದ್ವಿ. ನಾನು ಇನ್ನೊಂದು ವೆಹಿಕಲಲ್ಲಿ ಬೆಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿದ್ನಲ್ಲ, ಅದು ಈ ರೂಟಲ್ಲಿ ಇಲ್ಲಿ ಹೋಗ್ಬೋದು. ಒಮ್ಮೆ ನಮ್ಮ ಸೈಡವ್ರು ಬಂದವರು ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ. ಬೆಟ್ಟನೂ ಕೂಡ ಚೆನ್ನಾಗಿದೆ. ಬಟ್ ತುಂಬ ಕತ್ಲೆ ಮಾಡ್ಕೊಂಡಿಲ್ಲ ಬರಬೇಡಿ, ಆನೆ ಕಾಟ ಇರುತ್ತೆ. ಒಂದು ಮಧ್ಯಾಹ್ನ ಬಂದು ಸಂಜೆ ಒಂದು 4:30-5 ಗಂಟೆ ಹಾಗೆ ಮತ್ತೆ ನಿಮ್ಮ ಊರಿಗೆ ಹೋಗೋ ಆ ಥರ ಆ ಟೈಮಿಗೆ ಬನ್ನಿ. ಇದೊಂಥರ ಕಾಡು ದಾರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಈಗ ಬಸ್ ಬಂದರೂ ಕೂಡ ನಮಗೆ ಕಷ್ಟ ಓಡಾಡೋಕ್ಕೆ. ನನಗೆ ಈ ಥರ ದೊಡ್ಡ ವೆಹಿಕಲ್ ನೋಡಿದರೆ ಸ್ವಲ್ಪ ಭಯ ಆಗುತ್ತೆ. ಈ ಲಾರಿ ಅಂತ ನೋಡಿದರೆ ಸಿಕ್ಕಾಬಟ್ಟೆ ಭಯ. ಅದನ್ನು ನಾನು ಡ್ರೈವ್ ಮಾಡುವಾಗ ಪಕ್ಕದಲ್ಲಿ ಅಲ್ಲೇ ನಿಲ್ಲಿಸ್ಕೊಬಿಡ್ತೀನಿ, ಅದು ಹೋಗೋವ್ರಿಗೂ. ನೋಡಿ, ಇಲ್ಲಿ ರೂಟಲ್ಲಿ ಹಾಲೂರು, ಹಾಸನ, ಮಗ್ಗೆ, ಚೆನ್ನಾಪುರ, ಹುಡ್ಲಿಪೇಟೆ ಎಲ್ಲ ತೋರಿಸ್ತಾ ಇದೆ. ಕಾಣಗೆರೆ, ಕಲ್ಲಾರೆ ಅನ್ನೋದೇ ಕಾಣಿಸ್ತಿಲ್ಲ. ಅಂದರೆ ನೆಕ್ಸ್ಟ್ ನಮ್ಮೂರೇನೆ, ಕಾಣಗೆರೆ ಬಿಟ್ಟರೆ ಕಲ್ಲಾರೇನೆ, ಅದೇ ಕಾಣಿಸ್ತಿಲ್ವಲ್ಲ, ಹಾಗಾಗಿ ಹೇಳಿದೆ ಅಷ್ಟೇ. ಓ ಒಂದೆರಡು ಇದು ಆಚೆ ಈಚೆ ಹೋಗಿದ್ದು ಆಲ್ರೆಡಿ ಅಂಚು. ಹೌದಾ? ಬರ್ತಿದ್ದಾಗೇನೆ ನನ್ನ ಮಗಳು ಆಟೋ ಹತ್ತಾಯಿತು. ಮುಂಚೆ ಈ ಥರ ಇರಲಿಲ್ಲ, ಸ್ವಲ್ಪ ನಾಚ್ಕೊಳ್ಳೋದು ಅವಾಗೆಲ್ಲ. ಈಗ ನಾನೇ ಮಗಳು ಹತ್ತು ಎಂಜಾಯ್ ಮಾಡೋ ಮಗಳೇ ಅಂತ ಹೇಳುವೆ. ಇವಾಗ ಸ್ವಲ್ಪ ಹತ್ತೋದು ಇಳಿಯೋದು ನೋಡೋದು ನಮ್ಮ ಭುವನ್ ಜೊತೆ ಸೇರ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿದೆ. ಆಮೇಲೆ ಆ ಗಾಡ್ರೇಜ್ ತುಂಬ ವೆಯ್ಟ್ ಇತ್ತು, ಹಾಗಾಗಿ ಒಂದು 6 ಜನ ಬೇಕು ಅಂತ ಹೇಳಿದರು. ಪಾಪ ಹೋಗಿ ಕರ್ಕೊಂಬಂದರು. ಎಲ್ಲರೂ ಹೇಳ್ತಿದ್ದಾಗೆ ಕರಿತಿದ್ದಾಗೇ ಬಂದರು. ಖುಷಿ ಆಯ್ತಲ್ವಾ. ಈಗ ಯಾರೂ ಅಷ್ಟು ಸುಲಭವಾಗಿ ಬರೋದಿಲ್ಲ, ಹಂಗೆ ಕರೆದ್ರು ಕೂಡ.
ಆದರೂ ಇವರೆಲ್ಲ ಬಂದರು, ಖುಷಿ ಆಯಿತು. ಸ್ವಲ್ಪ ವೆಯ್ಟ್ ಇತ್ತು ತುಂಬ. ಹಳ್ಳಿ ಕಡೆ ಜಾತ್ರೆ ಅಂದರೆ ನಮ್ಮ ಅಮ್ಮನ ಶಾಪಿಂಗ್ ಅಂದರೆ ಜಾಸ್ತಿ ಇದೆ. ಮ್ಯಾಟೆ ಅದು ಅಮ್ಮಂಗೆ ಚೆನ್ನಾಗಿ ಮನೆಗೆ ಚೆನ್ನಾಗಿ ಕಾಣಿಸ್ಬೇಕು, ಮನೆ ತಕ್ಕನಾಗಿ ಮ್ಯಾಟ್ ಹಾಕಬೇಕು ಅಂತಲ್ಲ, ವಾಶ್ ಮಾಡೋಕ್ಕೆ ಯಾವುದು ಈಸಿ ಆಗುತ್ತೆ ಅಂತ ತಗೊತಾರೆ. ಒಳ್ಳೆ ಮಸಾಲೆ ಇದ್ದಂಗೆ ಆಗುತ್ತೆ ನೋಡಿ. ಅಜ್ಜ ಮೊಮ್ಮಗ ಏನು ಚೆನ್ನಾಗಿ ಈ ಬಿಸಿಲಲ್ಲಿ ತಂಪಿರೋ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಮಲ್ಕೊಂಡು ಆಟ ಆಡ್ತಾ ಇದ್ದಾರೆ. ನನ್ನ ಮಗನಿಗೆ ಅದೇ ಖುಷಿ. ಆದರೆ ಈಗ ಸ್ವಲ್ಪ ಕೊರೆ ಟೈಮಲ್ವ, ಚಳಿ ಇರುತ್ತೆ. ಆದರೆ ಅವ್ರು ಅಜ್ಜಿದ್ರೆ ಅವನಿಗೆ ಅದೇನಿಲ್ಲ. ಹಾಗೆ ಕೆಲವ್ರು ಕೇಳಿದರೆ ಗೌಡಜ್ಜಿಗೆ ಎಷ್ಟಾಯಿತು ಅಂತ ಹೇಳ್ಬಿಟ್ಟು 22,500 ಆಯಿತು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.